ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಿಮಗೆಲ್ಲ ಗೊತ್ತಿರೋ ಹಾಗೆ KCET ಅಪ್ಲಿಕೇಶನ್ ಹಾಕಬೇಕಾದ್ರೆ ನಿಮ್ಮ ಫೋಟೋಗ್ರಾಫ್ ಮತ್ತು ಸಿಗ್ನೇಚರ್ ಮಾಡಿರುವ ಫೋಟೋ ಕಾಪಿನ ಅಪ್ಲೋಡ್ ಮಾಡಿ ಅಂತ ಕೇಳ್ತಾರೆ. ಬಟ್ ಟ್ವಿಸ್ಟ್ ಏನಪ್ಪ ಅಂದರೆ ಅದು JPG ಫಾರ್ಮೇಟಲ್ಲಿ ಇರಬೇಕು ಮತ್ತು 50 KB ಒಳಗಡೆ ಇರಬೇಕು ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಸಾಕಷ್ಟು ಜನ ನನಗೆ ಕಾಮೆಂಟ್ ಮಾಡಿದ್ರಿ ಯಾವ ಥರ ಇಮೇಜಸ್ನ ರಿಡ್ಯೂಸ್ ಮಾಡಿ ಅಪ್ಲೋಡ್ ಮಾಡಬೇಕು ಅಂತ. ಸೊ ಇದಕ್ಕೆ ಸೊಲ್ಯೂಷನ್ ತಂದಿದ್ದೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಬನ್ನಿ ಶುರು ಮಾಡೋಣ. ನಿಮ್ಮ ಫೋನಲ್ಲಿ ಗೂಗಲ್ ಓಪನ್ ಮಾಡಿ, ಇಲ್ಲಿ ನೀವು ಸರ್ಚ್ ಮಾಡಬೇಕಾಗುತ್ತೆ ರಿಡ್ಯೂಸ್ ಇಮೇಜ್ ಅಂತ. ಇಲ್ಲಿ ಫಸ್ಟ್ನೇ ಆಪ್ಷನ್ ಬರ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಈ ವೆಬ್ಸೈಟ್ ನಿಮಗೆ ಕಾಣಿಸ್ತಾ ಇದೆಯಲ್ಲ, ಅದಕ್ಕಿಂತ ಮುಂಚೆ ನಾನು ನಿಮಗೊಂದು ಫೋಟೋನ ತೆಗೆದಿಟ್ಕೊಂಡಿದ್ದೀನಿ. ಇದನ್ನು ನಿಮಗೆ ತೋರಿಸ್ತೀನಿ ಇದು ಎಷ್ಟು KB ಮತ್ತು ಯಾವ ಫಾರ್ಮೇಟಲ್ಲಿದೆ ಅಂತ. ಸೊ ಇಲ್ಲಿ ಇದನ್ನು ರೈಟ್ ಕ್ಲಿಕ್ ಮಾಡಿಬಿಟ್ಟು ಪ್ರಾಪರ್ಟಿ ಸೆಕ್ಷನಿಗೆ ಹೋದರೆ, ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಇದು 94 KB ಅಂತ ಇದೆ. ಅದೇ ಥರ ಇದು PNG ಫಾರ್ಮೇಟಲ್ಲಿದೆ. ಬಟ್ ನಮಗೆ JPG ಫಾರ್ಮೇಟಲ್ಲಿ ಬೇಕು ಮತ್ತು ಇದು 50 KB ಒಳಗಡೆ ಇರಬೇಕು. ಸೊ ಇವಾಗ ನೀವೇನು ಮಾಡಬೇಕು ಅಂದರೆ, ಸೊ ನೀವು ಸೆಲೆಕ್ಟ್ ಮಾಡಿ ಇಟ್ಕೊಂಡಿರೋ ಇಮೇಜ್ನ ಈ ವೆಬ್ಸೈಟ್ಗೆ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಇಲ್ಲಿ ಸೆಲೆಕ್ಟ್ ಇಮೇಜ್ ಅಂತ ಒಂದು ಬಟನ್ ಕಾಣಿಸ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಆಮೇಲೆ ನಿಮಗೆ ಯಾವ ಇಮೇಜು ನೀವು ರಿಡ್ಯೂಸ್ ಮಾಡಬೇಕು ಅದನ್ನು ನೀವು ಸೆಲೆಕ್ಟ್ ಮಾಡಿ ಇಲ್ಲಿ ಓಪನ್ ಅಂತ ಕೊಡಬೇಕು. ಸೊ ಇಲ್ಲಿ ಸೆಲೆಕ್ಟ್ ಆಗಿದೆ, ಇದು ತೋರಿಸ್ತಾ ಇದೆ 94.81 KB ಅಂತ. ಸೊ ಇಲ್ಲಿ ನೀವು ಕೆಳಗಡೆ ಬಂದರೆ ನಿಮಗೆ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಎಷ್ಟೊಂದು ಅವರು ಕಾನ್ಫಿಗರೇಷನ್ಸ್ ಕೊಟ್ಟಿದ್ದಾರೆ ಮತ್ತು ಯಾವ ಫಾರ್ಮೇಟಿಗೆ ನೀವು ಚೇಂಜಸ್ ಮಾಡಬೇಕು ಅಂತಲೂ ಕೊಟ್ಟಿದ್ದಾರೆ. ನಮಗೆ JPG ಬೇಕು, ಸೊ JPG ಅಂತ ಇಲ್ಲಿ ನಾನು ಇಲ್ಲಿ ಹಂಗೆ ಇಟ್ಕೊತೀನಿ. ಮತ್ತು ಇಮೇಜ್ ಕ್ವಾಲಿಟಿನ ನೀವೇನು ಮಾಡಬೇಕು ಅಂದರೆ ಇಲ್ಲಿ 50% ಅಂತ ಫಸ್ಟು ಅಪ್ಲೈ ಮಾಡಿ, ಇಲ್ಲಿ ರೆಡ್ಯೂಸ್ ಇಮೇಜ್ ಅಂತ ಕೊಡಿ. ಈ ಇಮೇಜ್ ನೋಡ್ಬೋದು ಸೇಮ್ ಕ್ವಾಲಿಟಿ ಇದೆ, ರೆಡ್ಯೂಸ್ ಸಹ ಆಗಿದೆ. ನೀವು ನೋಡ್ಬೋದು 94 KB ಇದ್ದಿದ್ದು 8 KBಗೆ ಆಗಿದೆ. ಸೊ ಇದೇ ಥರ ನೀವು ಕೂಡ ಯಾವ್ಯಾವ ಡಾಕ್ಯುಮೆಂಟ್ಸ್ನ ನೀವು ರೆಡ್ಯೂಸ್ ಮಾಡಬೇಕು ಅಂದ್ಕೊಂಡಿರ್ತೀರೋ ಈ ವೆಬ್ಸೈಟಿಗೆ ಹೋಗಿ ಅಪ್ಲೋಡ್ ಮಾಡಿ, ರೆಡ್ಯೂಸ್ ಮಾಡಿ, ಆಮೇಲೆ ಇದನ್ನು ನೀವು ಡೌನ್ಲೋಡ್ ಮಾಡಬೇಕಾಗುತ್ತೆ. ಇದನ್ನು ಡೌನ್ಲೋಡ್ ಅಂತ ಕೊಟ್ಬಿಟ್ಟು ಸೊ ಇಲ್ಲಿ ನಾನು ಈ ಫೋಲ್ಡರಿಗೆ ಸೇವ್ ಮಾಡ್ತಾ ಇದ್ದೀನಿ ರಿಡ್ಯೂಸ್ ಅಂತ. ಸೊ ನೀವಿಲ್ಲಿ ನೋಡ್ಬೋದು ಇದು ರಿಡ್ಯೂಸ್ ಆಗೈತೆ. ಇದನ್ನು ಓಪನ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನೀವು ನೋಡ್ಬೋದು ಈ ಕ್ವಾಲಿಟಿ ಕೂಡ ಏನು ಅಷ್ಟೊಂದು ಲೂಸ್ ಆಗಿಲ್ಲ. ಮತ್ತು ಇದು ಯಾವ ಫಾರ್ಮೇಟಲ್ಲಿದೆ ಅಂತ ನೋಡೋದಾದರೆ ಇಲ್ಲಿ ಪ್ರಾಪರ್ಟೀಸಿಗೆ ಹೋಗೋಣ. ಇಲ್ಲಿ ನೀವು ನೋಡ್ಬೋದು PNG ಇದ್ದಿದ್ದು JPG ಕನ್ವರ್ಟ್ ಆಗಿದೆ ಮತ್ತು ಈ ಸೈಜು ಟೋಟಲ್ ಆಗಿ 8.25ಗೆ ರಿಡ್ಯೂಸ್ ಆಗಿದೆ. ಸೊ ಈ ಥರ ನೀವು ಬೇಕಾಗಿರೋ ಡಾಕ್ಯುಮೆಂಟ್ಸ್ನ JPG ಫಾರ್ಮ್ಯಾಟಿಗೆ ಕನ್ವರ್ಟ್ ಮಾಡಿ ರಿಡ್ಯೂಸ್ ಮಾಡಿ. ಸೊ ಈ ವಿಡಿಯೋ ನಿಮಗೇನಾದ್ರು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಲೇಟೆಸ್ಟ್ ಯೂಸ್ಫುಲ್ ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀನಿ. ಅಲ್ಲಿವರೆಗೂ ಗುಡ್ ಬೈ.